ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ನನಗೆ ದೇವರಿಗೆ ಸ್ತೋತ್ರ. ನಾವು ಸ್ವಲ್ಪ ಜನವೇ ಇದೆಯಲು ದೊಡ್ಡವನಾಯ ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ, ಓಡಾಡ್ತಾ ಇದೆ. ನಮ್ಮ ದೇವರು ಜೀವಿಸುವ ದೇವರು, ಸತ್ತು ಮಣ್ಣು ಪಾಲಾಗಿ ಹೋಯ್ತ ದೇವರಲ್ಲ ನಮ್ಮ ದೇವರು. ನಮ್ಮ ದೇವರು ಜೀವಿಸುವ ದೇವರು. ಆ ಜೀವಿಸುವ ದೇವರು ನಮ್ಮ ಮಧ್ಯದಲ್ಲಿ ಬಂದಿದೆ. ನಾನು ಇವತ್ತು ನಿಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡೋಣ ವಿಷಯ, ಪಾಪಿಗಳನ್ನು ಹುಡುಕಿ ಬಂದ ಯೇಸು. ಅದಾಗಿದೆ 1 ತಿಮೋತಿ 1ನೇ ಅಧ್ಯಾಯ 15ನೇ ವಾಕ್ಯ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ಮಾತು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಪ್ರೀತಿ ಇರುವ ಯೇಸುವೆ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ನೀ ನಮ್ಮನ್ನು ಆಶೀರ್ವದಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ನಮ್ಮ ಪ್ರತಿಯೊಬ್ಬರನ್ನೇ ಕಾಪಾಡಪ್ಪ. ನೀ ಪಾಪಿಗಳೇ ಹುಡುಕಿ ಬಂದಿದ್ದ ದೇವರಾಣಪ್ಪ. ನೀ ನೀತಿವಂತರೇ ಹುಡುಕಿ ಬಂದಿಲ್ಲಪ್ಪ. ನಾವೆಲ್ಲ ಪಾಪ ಮಾಡಿ ದೇವರ ಮಹಿಮೆ ಕಳೆದುಕೊಂಡಿದವರಪ್ಪ. ನೀ ನಮ್ಮನ್ನು ಹುಡುಕಿ ಬಂದು ಅಪ್ಪ, ನೀ ನಮ್ಮನ್ನು ಎಳೆದು ಬಂಡ ಮೇಲೆ ನಿಲ್ಲಿಸಿದಕ್ಕಿಂತ ಕೃಪೆಗಾಗಿ ಸ್ತೋತ್ರಪ್ಪ. ಕೈ ಬಿಡಬೇಡಪ್ಪ. ವಾಕ್ಯ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ. ಆ ಹೃದಯನ ಹೃದಯತೆ ತೆಗೆದಿದ್ದ ದೇವರೇ, ನಮ್ಮ ಹೃದಯತೆ ನೀ ತೆಗಿಯಪ್ಪ. ಯೇಸುವೇ ತೆಗಿಯಪ್ಪ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆ, ಆಮೆನ್. 1 ತಿಮೋತಿ 1ನೇ ಅಧ್ಯಾಯ 15ನೇ ವಾಕ್ಯ. ಕರ್ತನಾದ ಯೇಸುವು ಈ ಪರಲೋಕದಲ್ಲಿ ಒಳ್ಳೆ ಸಿಂಹಾಸನ ಒಳಗ ಕುಂದಿದ್ದ ದೇವರು ತನ್ನ ಸಿಂಹಾಸನ ಎಲ್ಲ ಬಿಟ್ಟ ಈ ಲೋಕಕ್ಕೆ ಬಂದಿದ್ದು. ಯಾಕೆ ಬಂದಿದ್ದು? ಪಾಪಿಗಳಾದ ನಮ್ಮ ಪ್ರತಿಯೊಬ್ಬರನ್ನೇ ರಕ್ಷಿಸಕ್ಕಾಗಿ. ಮನುಷ್ಯರು ದೇವರುಮಾയിട്ടുള്ള ಸಂಬಂಧ ಕಳೆದೋಯ್ತು. ಆ ಸಂಬಂಧವನ್ನೇ ಒಂದು ಕೂಡ್ಸಕ್ಕಾಗಿ ಹಣ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಿದ್ದ. ಆ ಮಹಿಮಾ ಪದವಿ ಎಲ್ಲ ಬಿಟ್ಟ ಒಂದು ಮನುಷ್ಯನಾಗಿ, ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ಬಂದಿದ್ದು. ಯಾತಕ್ಕೆ ಬಂದಿದೆ? ಪಾಪಿಗಳಾದ ನಮ್ಮೆ ಪ್ರತಿಯೊಬ್ಬರನ್ನೇ ರಕ್ಷಿಸಕ್ಕಾಗಿ. ಮತ್ತಾಯಿ 1ನೇ ಅಧ್ಯಾಯ 21ನೇ ವಾಕ್ಯ. ಆಕೆಯು ಒಬ್ಬ ಮಗನನ್ನು ಅಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನು ನನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಪ್ರಿಯ ಮಕ್ಕಳೇ, ಒಂದು 16-17 ವಯಸ್ಸು ವರ್ಣ ಒಂದು ಹೆಣ್ಮಗಳ ಹತ್ರ ಬಂದು ದೇವದೂತನ್ ಹೇಳ್ತಾ ಇದೆ, ನೀ ಒಂದು ಮಗುವಿನೇ ಅಡಿಯುವೆ. ಅಯ್ಯೋ, ನಾನು ಪುರುಷನೇ ಅರಿದವಳಲ್ಲ, ಮದುವೆ ಎಂಗೇಜ್ಮೆಂಟ್ ಎಲ್ಲ ಆಗಿದ್ದು, ಅವನೆಲ್ಲಿ ಇದೆ ಅಂತ ಗೊತ್ತಲ್ಲ. ಈ ಕಾಲದಲ್ಲಿ ಹಣೆಲೆ ಅಯ್ಯೋ ಬಂದು ನೋಡುವಾಗಿಂದ ಫೋನಿನ ಮೇಲೆ ಫೋಣ. ಆ ಕಾಲದಲ್ಲಿ ಅದೊಂದು ನಡೆಯೋದಿಲ್ಲ. ನಿಶ್ಚಿತಾರ್ಥ ಆಯ್ತು. ನಿಶ್ಚಿತಾರ್ಥ ಆಗಿ ಅವನೊಂದು ಕಡೆ, ಇವಳೊಂದು ಕಡೆ. ದೇವದೂತನ್ ಬಂದು ನಿಂತುಕೊಂಡು ಹೇಳ್ತಾ ಇದೆ, ನೀ ಒಂದು ಮಗುವಿನೇ ಅಡಿಯುವೆ. ಅವನು ರೋಗ ರಕ್ಷಕನು. ರೋಗದಲ್ಲಿ ಇರಿക്കുന്ന ಮಾನವ ಜಾತಿಯ ರಕ್ಷಿಸಕ್ಕಾಗಿ ವರ್ಣ. ಅವನ ಹೆಸರು ಏನಿಡಬೇಕು ಅಂತ ಹೇಳಿದು? ಯೇಸು. ಯೇಸು ಅನ್ನ ಮಾತನ ಅರ್ಥ ರಕ್ಷಕ. ನಮ್ಮ ರಕ್ಷಿಸುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನೇ ಈ ಲೋಕದಲ್ಲಿ ಕಳಿಸಿಕೊಟ್ಟಿದ್ದು. ಯಾತಕ್ಕಾಗಿ ಕಳಿಸಿಕೊಟ್ಟಿದ್ದು? ನಿನ್ನೆ ರಕ್ಷಿಸಕ್ಕಾಗಿ. ಪಾಪ ಮಾಡಿ ದೇವರು ಮಹಿಮೆ ಕಳೆದುಕೊಂಡಿದ ನಮ್ಮೆ ಪ್ರತಿಯೊಬ್ಬರನ್ನೇ ರಕ್ಷಿಸಕ್ಕಾಗಿ ಯೇಸು ಈ ಲೋಕದಲ್ಲಿ ಬಂದು 33 ವರ್ಷ ಈ ಲೋಕದಲ್ಲಿ ಜೀವಿಸಿದು. ಅನೇಕ ಅದ್ಭುತಗಳು ಮಾಡಿದು. ಕಣ್ಣಿಲ್ಲವರಿಗೆ ಕಣ್ಣು ಕೊಟ್ಟಿದು, ಸತ್ತವರನ್ನೇ ಎಬ್ಬರಿಸಿದು, ಅನೇಕ ಅದ್ಭುತಗಳು ಮಾಡಿದು. ಆ ಅದ್ಭುತ ಇವತ್ತು ಈ ನಿಮಿಷವು ನಡೀತಾ ಇದೆ. ಅವನ್ ಪಾಪಿಗಳೇ ರಕ್ಷಿಸಕ್ಕಾಗಿ ಬಂದಿದ್ದ ದೇವರಾಡ. ಇನ್ನೊಂದು ವಾಕ್ಯ ಹೋದ ನಮಗ, ಫಿಲಿಪ್ಪಿಯರ 2ನೇ ಅಧ್ಯಾಯ 6-7 ವಾಕ್ಯ. ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನ ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನ ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಪರಲೋಕದಲ್ಲಿ ಇರ್ತಿದ್ದ ದೇವರ ಈ ಲೋಕದಲ್ಲಿ
ಹೇಗೆ ಬಂದಿದೆ? ದಾಸ ರೂಪವನ್ನು ಧರಿಸಿಕೊಂಡು ಒಂದು ಹಾವಾಗಿಯೋ ಮೃಗವಾಗಿಯೋ ಪಕ್ಷಿಯಾಗಿಯೋ ಬಂದಿದ್ದಾಳೆ. ಮನುಷ್ಯರಿಗೆ ಹೆಂಗೆ ಗೊತ್ತಾಗುತ್ತೆ? ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಮನುಷ್ಯರ ಮಧ್ಯದಲ್ಲಿ ದಾಸ ರೂಪವನ್ನು ಧರಿಸಿಕೊಂಡು ನಾನು ಏನು ಇಲ್ಲ ಅನ್ನೋಳ ಇದು ನಮ್ಮ ಯೇಸು ಕ್ರಿಸ್ತು ಯೋಧನೆ ಮಾಡಿದ ಒಂದು ದೊಡ್ಡ ಅರಮನೆ ಬಾಂಧಿ ಹೇಳಿದಾಗುತ್ತೆ. ಆ ಯೇಸು ಕ್ರಿಸ್ತನು ಎಲ್ಲಿ ಮಲಗಿದೆ? ಗೋದಲೆಯಲ್ಲಿ. ಅಲ್ಲೇ ಹೆರಿಗೆ ಆಗಿಲ್ಲ, ಎಲ್ಲಿಯೋ ರೋಡಿನಲ್ಲಿಯೋ ಮರ ಕೆಳಗೆ ಹೆರಿಗೆ ಆಗಿರ್ಬೋದು. ಅದನ್ನ ಭಾಗ ಬೈಬಲ್ ನಲ್ಲಿ ಇಲ್ಲ. ಕರ್ಕೊಂಡು ಹೋಗಿ ಗೋದಲೆಯಲ್ಲಿ ಮಲಸಿದು ನಮ್ಮ ದೇವರು. ಒಂದು ಅರಮನೆ ಬರ್ಲಿ ಹೇಳಿದಲ್ಲಿ ಬರ್ತತೆ. പക്ഷെ ಯಾತಕ್ಕಾಗಿ ಹಾಗೆ ಮಲಗಿಸಿದೆ? ಪಾಪಿಗಳಾದ ನಮ್ಮನ್ನು ರಕ್ಷಿಸಕ್ಕೆ. ಅವನ್ ಶ್ರೀಮಂತರಾಗಿ ಬಂದಿಲ್ಲ, ಅವನ್ ರಾಜಾದಿ ರಾಜನಾಯ ದೇವರು ಮನುಷ್ಯನಾಗಿ ಈ ಲೋಕದಲ್ಲಿ ಕಾಣುವುದೆಲ್ಲ ಉಂಟಾಗಲಿ ಎಂದು ಹೇಳುವಾಗ ಎಲ್ಲ ಉಂಟಾಯ್ತ. ದೇವರು ಒಂದು ದಾಸ ರೂಪವನ್ನು ಧರಿಸಿಕೊಂಡು ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಮನುಷ್ಯರಿಗೆ ಸದೃಶನಾಗಿ ಬಂದಿದ್ದು. ಪ್ರಿಯ ಮಕ್ಕಳೇ, ಅವನು ಈ ಲೋಕದಲ್ಲಿ ಇರುವಾಗ ಅನೇಕ ಅದ್ಭುತಗಳು ಮಾಡಿದು. ಈ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಪಾಪವನ್ನು ಕ್ಷಮಿಸಿದನ್ನು ನಾವು ಬೈಬಲಿನಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಒಂದು ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 20ರಿಂದ 26 ವಾಕ್ಯ. ಆತನವರ ನಂಬಿಕೆಯನ್ನು ನೋಡಿ ಅಪ್ಪಾ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದನು. ಪ್ರಿಯ ಮಕ್ಕಳೇ, ನಾನಿಲ್ಲಿ ನಿಂತುಕೊಂಡು ಪ್ರಸಂಗ ಮಾಡದಂಗೆ ಯೇಸು ಕ್ರಿಸ್ತನು ನಿಂತುಕೊಂಡು ಪ್ರಸಂಗ ಮಾಡ್ತಾ ಇದ್ವಿ. ಇದರಲ್ಲಿ ಒಂದು ನೊಣಕ್ಕೆ പോലും ಬರಕ್ಕಾಗದಿಲ್ಲ. ಅದು ಜನಗಳೇ ಕೊಂಡಂಗೆ ತುಂಬಿ ಬಿಟ್ಟಿದ್ದು. ಒಳಗಡೆ ಬರಕ್ಕೆ ಆಗದಿಲ್ಲ. ಹೆಂಗೆ ಒಳಗಡೆ ಬರಬೇಕು ಅಂದ್ಕೊಂಡು ಯೋಜನೆ ಮಾಡಿ ಒಂದು ಪಾರ್ಶ್ವವಾದ ರೋಗಿ, ಅವನ ಕೈ ಬಿದ್ದೋಯ್ತು, ಕಾಲು ಬಿದ್ದೋಯ್ತು, ವಾಯು ಹೋಯ್ತು. ಅವನೇ ಒಂದು ಮನುಷ್ಯನಾಗಿ ಇದೇನು ಮಾತ್ರ ಇಲ್ಲಿ ಮುಟ್ಟಿ ನೋಡಿದಾಲೆ ಉಸಿರು ಇದೆ. 4 ಜನರ ನಂಬಿಕೆ ನೋಡು. ಒಂದು ಚಾಪೆಯಲ್ಲಿ ಸುತ್ತಿ 4 ಜನ ಸೇರಿ ಅಪ್ಪನೆ ಹಿಡ್ಕೊಂಡು ಬರ್ದಿದ್ದು. ಬಂದಾಗ ಒಳಗಡೆ ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬರಕ್ಕೆ ಜಾಗ ಇಲ್ಲ. ಏನ್ ಮಾಡಬೇಕು ಅಂತ ಯೋಜನೆ ಮಾಡಿ ಒಂದು ಏಣಿ ಹತ್ತಿ ಈ ಬಿಲ್ಡಿಂಗಿನ ಮೇಲೆ ಹತ್ತಿ ಅಲ್ಲಿ ಇರಿದಿದ ಎಲ್ಲ ಅಂಜುಗಳನ್ನು ತೆಗೆದ ಆ ಯೇಸು ಎಲ್ಲಿ ನಿಂತಿದ್ದು ಅಲ್ಲೇ ಅವರ ಇಳಿಸಿ ಬಿಟ್ಟಿದ ತಕ್ಷಣವೇ ಆ ಪಾರ್ಶ್ವವಾದ ರೋಗಿನಿ ನಂಬಿಕೆ ನೋಡಿ ಅಲ್ಲ, ಕರ್ಕೊಂಡ್ ಬಂದಿದ್ದವರ್ದಿ ನಂಬಿಕೆ ನೋಡಿ. ನೀ ಎಷ್ಟು ಜನಮನೆ ಕರ್ಕೊಂಡು ಬರ್ತಾ ಇದ್ದೀವಿ, ಆ ಕರ್ಕೊಂಡ್ ಬಂದಿದ್ದವರ್ದಿ ನಂಬಿಕೆ ನೋಡಿ ದೇವ್ರ ಅವನಿಗೆ ಏನ್ ಹೇಳ್ತಾ ಇದೆ? ನಿನ್ನ ಪಾಪಗಳನ್ನು ಕ್ಷಮಿಸಿದ್ದೇನೆ. ನಿನ್ನ ಪಾಪಗಳು ಪಾಪ ಕ್ಷಮಿಸಕ್ಕೆ ನೀ ಯಾರು? ಮನುಷ್ಯನಾಗಿ ಎಲ್ಲ ನಿಲ್ತಾ ಇದ್ದೀವಿ. ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ನಿಲ್ಲುವಾಗ ಅವ್ರ ದೇವರಾಣೋ ಏನೋ ಇವರಿಗೆ ಗೊತ್ತಿಲ್ಲ. ಇವನ್ ಪಾಪ ಕ್ಷಮಿಸಕ್ಕಾರು ಅದು ದೇವರಿಗೆ ತಕ್ಷಣವೇ ಇವರು ಯೋಜನೆ ಮಾಡಿದ್ದು ಗೊತ್ತಾಯ್ತ ತಕ್ಷಣವೇ ಯೇಸು ಕ್ರಿಸ್ತ ಆ ಪಾರ್ಶ್ವವಾದ ರೋಗಿಗೆ ಹೇಳ್ತಾ ಇದೆ, ಕೈಯಿಲ್ಲ, ಕಾಲಿಲ್ಲ, ಮಾತಿಲ್ಲ, ಸುತ್ತಿ ತಂದಿಟ್ಟಿരിക്കുന്നത്. ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ. ಅವನೇನ್ ಮಾಡಿದವು? ಹಾಸಿಗೆ ಎಲ್ಲ ಕೂಡ ಸುತ್ತಿ ಕಟ್ಟಿ ತಲೆಯಲ್ಲಿ ಹಿಡ್ಕೊಂಡ ಓಡ್ತಾ ಇದೆ. ಇನ್ಮೇಲೆ ನೀನ ಪಾಪ ಮಾಡಬಾರ್ದು. ಪ್ರಿಯ ಮಕ್ಕಳೇ, ನಾವು ಒಂದು ಸಾರಿ ವಾಂತಿ ಮಾಡಿದಂಗ ಆಮೇಲೆ ಅದು ತಿರುಗಿ ತಿನ್ನಕ್ಕೂ ಹೋಗಬಾರ್ದು. ನಾವ್ ಹೆಂಗೋ ನಂದಿರಂಗ ಆಮೇಲೆ ನಾವೇನ್ ಮಾಡಬೇಕು? ಸ್ನಾನ ಮಾಡ್ಕೋಬೇಕು. ನಾವ್ ಹೆಂಗೋ ಯೇಸುವಿನ ಕಂಡುಕೊಂಡು ಯೇಸುವಿನ ಮಗನಾಗಿ ಯೇಸುವಿನ ಮಗಳಾಗಿ ಯೇಸುವಿನ ಸನ್ನಿಧಿಯಲ್ಲಿ ಬರ್ತಾ ಇದೆ. ಬಂದರಂಗ ಆಮೇಲೆ ನೀ ಏನ್ ಮಾಡಬಾರ್ದು? ತಿರುಗಿ ನೋಡಬಾರ್ದು. ಗುರಿ ಮುಟ್ಟನವರೆ ನೀ ಏನ್ ಮಾಡಬೇಕು? ಓಡಬೇಕು. ಓಡಿ ಆ ಗುರಿ ಮುಟ್ಟಬೇಕು. ಆ ಗುರಿ ಯಾವುದು? ನಿತ್ಯ ಜೀವ, ಪರಲೋಕ. ಆ ಪರಲೋಕದಲ್ಲಿ ಸೇರಿನವರೆ ನಾವ್ ಏನ್ ಮಾಡಬೇಕು? ಓಡಬೇಕು. ನಮ್ಮ ದೇವರದಿ ಆತ್ಮ ಎದುರ್ಕದಿ ಆತ್ಮ ಅಲ್ಲ,
ನಮ್ಮ ದೇವರದಿ ಆತ್ಮ ಎಂತ ಆತ್ಮ? ಧೈರ್ಯದ ಆತ್ಮ. ಧೈರ್ಯದಿಂದ ನಿಂತ್ಕೊಂಡು ದೇವರ ಸೇವೆ ನೀನು ಮಾಡ್ಕೋಬೇಕು. ಯಾರು ಬೈಲಿ, ಯಾರು ಹೊಡೀಲಿ, ಏನನ್ನ ಮಾಡಲಿ, ಧೈರ್ಯವಾಗಿ ನಿಂತುಕೊಂಡು ಹೇಳಬೇಕು, ಎಲ್ಲಿ ಏಚು ಜೀವಿಸುವ ದೇವರು, ಎಲ್ಲಿ ಏಚು ಮೂರನೇ ದಿನ ಎದ್ದು ಬಂದಿದ ದೇವರು, ಇವತ್ತು ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ದೇವರು. ಧೈರ್ಯವಾಗಿ ಹೇಳು, ಧೈರ್ಯವಾಗಿ ಹೇಳು. ಇನ್ನೊಂದು ವಾಕ್ಯ ನೋಡೋಣ ಮಗ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 44-47 ವಾಕ್ಯ. ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು 47 ವಾಕ್ಯ ಓದು. 47 ವಾಕ್ಯ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರು, ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಒಂದು ದುರಾಚಾರಿಯಾಯ ಒಂದು ಹೆಂಗಸಿದ್ದು, ಬಹಳ ದುರಾಚಾರಿ, ಬಹಳ ಕೆಟ್ಟ, ದೇವರಿಗೆ ಇಷ್ಟವಿಲ್ಲಾತ ಪ್ರವೃತ್ತಿ ಮಾಡಿ, ದೇವರಿಗೆ ಇಷ್ಟವಿಲ್ಲಾತ ಕೆಲಸಗಳು ಮಾಡಿ ನಡೆದ ಒಂದು ದುರಾಚಾರಿಯಾಯ ಹೆಂಗಸ. ದೇವರನ್ನೇ ಒಂದು ದಿನ ಊಟಕ್ಕೆ ಕರೆದಿದ್ದು. ಊಟಕ್ಕೆ ಅವ್ರ ಮನೆಯಲ್ಲಿ ಬಂದು ಯೇಸು ಸ್ವಾಮಿ ಕುಂದಿರ್ತಾ ಇದೆ. ಸಾಮಾನ್ಯ ಮನುಷ್ಯರು ಕುಂದಿರ್ನಂಗ ಕುಂದಿರ್ತಾ ಇದೆ. ಈ ಮನೆಯಲ್ಲಿ ಯೇಸು ಸ್ವಾಮಿ ಬರ್ತತೇನೆ ಯಾರಿಗೆ ಗೊತ್ತಾಯ್ತು? ಈ ದುರಾಚಾರಿಯ ಹೆಂಗಸನು ಗೊತ್ತಾಯ್ತು. ಅವಳಿಗೆ ಕೆಂಗಾಣ ಮಾಡಿ ನನ್ನ ಪಾಪದಿಂದ ಬಿಡುಗಡೆ ಆಗಬೇಕು. ಅವಳಿಗೊಂದು ಆಚೆ ಮನಸ್ಸಿನಲ್ಲಿ ಇರುತ್ತಿದ್ದು. ಆ ಆಚೆ ಪ್ರತಿಯೊಬ್ಬರಿಗೂ ಇರಬೇಕು. ನಾನು ಪಾಪಿಯಾಳ, ನಾನು ಅನೇಕ ಪಾಪ ಮಾಡಿದವಳ. ದೇವರೇ, ನಿನ್ನ ಪಾಪ ஒரு ಮನುಷ್ಯರ ಕೈಲಿ ನಿನ್ನ ಪಾಪ ಕ್ಷಮಿಸಕ್ಕಾಗದಿಲ್ಲ. ನೀ ಎಷ್ಟು ದಾನ ಧರ್ಮ ಮಾಡಿದಾಲು ನಿನ್ನ ಪಾಪ ಕ್ಷಮಿಸಕ್ಕಾರ ಕೈಲವಾಗದಿಲ್ಲ. ಪಾಪ ಕ್ಷಮಿಸಕ್ಕೈ ಎಂದ ಯೇಸು ಕ್ರಿಸ್ತುವಿನ ಕೈನಲ್ಲಿ ಅಲ್ಲದೆ ಯಾರ ಕೈಲೂ ಆಗದಿಲ್ಲ. ಆ ದುರಾಚಾರಿಯ ಹೆಂಗಸು ಬಂದು ಅವಳು ಬಂದಾಗ ಇಲ್ಲ ಕಣ್ಣೀರು ಸುರಿಸ್ತಾ ಇದ್ದಿದ್ದು. ಅವನ ಕಾಲೇಲಿ ಅವನು ಹಿಂಗೆ ಕುಂದಿರ್ತಾ ಇದೆ. ಕಾಲೇಲಿ ಅವಳ ಕಣ್ಣೀರು ಬೀಳ್ತಾ ಇದೆ. ಕಣ್ಣೀರು ಕೊಂಡು ಅವಳ ಏನ್ ಮಾಡಿದೋ, ಕಾಲೆಲ್ಲ ತೊಳೆದು ಬಿಟ್ಟು ಕೂದಲಿಂದ ಅವಳ ಏನ್ ಮಾಡ್ತಿದ್ದು, ಒರೆಸಿ ಬಿಟ್ಟಿದ್ದು. ಅವಳ ವಿಲೇರಿಯ ಇದು ಸುಗಂಧ ತೈಲ ಮಕ್ಕಳೇ. ಅಲ್ಲಿ ಸುಗಂಧ ತೈಲത്തിന് ഭയങ്കര വിലയാ. ಇಲ್ಲಿದೆಯಂಗ ಅಲ್ಲ, ಭಯಂಕರ ವಿಲೆಯ. ಇಸ್ರಾಯೇಲ್ ದೇಶದಲ್ಲಿ ಒಂದು ಚಿಕ್ಕ ಬಾಟಲ್ನ 5,000 10,000 ಕೊಡ್ಬೇಕು. ನಾವೊಂದು ಬಾಟಲ್ ತಗೊಂಡ್ ಬಂದು ಬಹಳ ದುಡ್ಡು ಕೊಟ್ಟು ತಗೊಂಡ್ ಬಂದಿದ್ದ. ನಮ್ಮ ಮನೆಯವರು ಏನೋ ಮಾಡುವಾಗ ಅದು ಕೆಳಗ ಬಿದ್ದ ಒಡೆದು ಹೋಗುವಾಗ 1 ತಿಂಗಳು ನಮ್ಮ ಮನೆಯಲ್ಲಿ ವಾಸನೆ ಆದ್ರು. ಅಷ್ಟು ವಾಸನ. ಅದು ತಗೊಂಡ್ ಬಂದು ಯೇಸುವಿನ ಕಾಲೆಯಲ್ಲಿ ಅವಳು ಹಾಕಿ ಅವಳು ಅಳುತ್ತಾ ಇದ್ದಿದ್ದು. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನೀ ಪಾಪ ಮಾಡಿದ ವ್ಯಕ್ತಿಯಾಳು. ನಿನ್ನ ಪಾಪ, ನಾನ್ ಮಾಡಿದ ಪಾಪ ನನಗೆ ನನ್ನ ದೇವರಿಗೆ ಗೊತ್ತು. ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ದೇವರಿಗೆ ಮರೆಯ ಇದೆ ಒಂದುವಿಲ್ಲ ಮಕ್ಕಳೇ. ಅವಳ ಇದೆಲ್ಲ ಮಾಡುವಾಗ ಈ ಅಲ್ಲಿ ಆ ಮನೆಯಲ್ಲಿ ಬಹಳ ಜನ ಬಂದಿದಲ್ಲ, ಅವ್ರು ಏನ್ ಹೇಳ್ತಾ ಇದೆ ನೋಡಿ. ಆ ದುರಾಚಾರಿಯ ಹೆಂಗಸವನೇ ಮುಟ್ಟುತ್ತಾ ಇದೆ. ಇವನೊಂದು ಪ್ರವಾಚಕನಾണെങ്കിൽ ಇವನಿಗೆ ಮುಟ್ಟಕ್ಕೆ ಬಿಡುತ್ತ. ಉಡನೆ ಯೇಸು ಕ್ರಿಸ್ತು ಅವರಿಗೆ ಕರೆದಿಟ್ಟು ಹೇಳಿದ್ರು, ನಿನಗೆ 500 ರೂಪಾಯಿ ಸಾಲ ಭಾರ ಇದೆ, ಇನ್ನೊಬ್ಬರಿಗೆ 50 ರೂಪಾಯಿ ಸಾಲ ಭಾರ ಇದೆ. ಈ ಸಾಲ ನಿನಗೆ ಬಿಟ್ಟು ಕೊಟ್ಟಿದ್ದು, ಆರು ನಿನ್ನೆ ಜಾಸ್ತಿ ಪ್ರೀತಿ ಮಾಡ್ತತೆ ಅಂತ ಹೇಳಿದ್ರು. ಅವನ್ನ ಹೇಳಿದ್ರು 500 ರೂಪಾಯಿ ಬಿಟ್ಟು ಕೊಟ್ಟಿದ್ದವನೇ ಜಾಸ್ತಿ ಪ್ರೀತಿ ಮಾಡ್ತತೆ. ಉಡನೆ ಯೇಸು ತಿರುಗಿ ಹೇಳ್ತಾ ಇದೆ, ನಾನ್ ನಿನ್ನ ಮನೆಯಲ್ಲಿ ಬಂದು ನೀ ನನಗೆ ಕಾಲು ತೊಳಿಯಕ್ಕೆ ನೀರು ಕೊಟ್ಟಿಲ್ಲ, ನಿನ್ನ ಮನೆಯಲ್ಲಿ ಬಂದು ತಲೆಯಲ್ಲಿ ಹಚ್ಚಕ್ಕೆ ನನಗೆ ತೈಲ ಕೊಟ್ಟಿಲ್ಲ. ಎಲ್ಲ ವಿಷಯ ಹೇಳ್ತಾ ಇದೆ. ಹೇಳುವಾಗ ಇವಳು ಅವಳ ಕಣ್ಣೀರಿಂದ ನನ್ನ ಕಾಲು ತೊಳೆದಿದ್ದು, ಅವಳ ಕೂದಲಿಂದ ಕಾಲು ಒರೆಸಿದು, ಅವಳು ಸುಗಂಧ ತೈಲದ ನನ್ನ ಕಾಲಿನಲ್ಲಿ ಹಚ್ಚಿದು. ಪ್ರಿಯ ಮಕ್ಕಳೇ, ನೀ ಅಳಬೇಕು, ನೀ ಬಿಡಬಾರ್ದು. ನಿನ್ನ ಕಷ್ಟವೇನಿದೆ, ನಿನ್ನ ನೋವೇನಿದೆ,
ನಿನಕ್ಕೇನ್ ಸಮಸ್ಯೆ ಇದೆಯೋ ಮನುಷ್ಯರ ಮುಂದೆ ಅಳಬಾರ್ದು. ಮನುಷ್ಯರ ಮುಂದೆ ಅಳಬಾರ್ದು. ಯಾರ ಮುಂದೆ ಅಳಬೇಕು? ನೀನು ஒரு மரக்கலை ಹೋಗಿ ಕೂತ್ಕೋ. ನಾನು ಮಾಡಿದ ಕೆಲಸ ನಿನಗೆ ಹೇಳಿದ എൻ്റെ ಅನುಭವ ನಾನು ಹೇಳ್ತಾ ಇದ್ದೀನಿ. ಯಾವಾಗಲೂ ನಾನು ಪ್ರಾರ್ಥನೆ ಮಾಡ್ತದೆ ഏതെങ്കിലും മരക്കളകെ ഇല്ല എങ്കിൽ ಈಗೆಯಲ್ಲ ಮೊದಲು ಇಲ್ಲ എങ്കിൽ ഒരു ಬಂಡ ಮೇಲೆ ಕುತ್ಕೊಂಡಿರ್ತಾರೆ. ನಾನು ಈ ಚರ್ಚ್ ಇರಿನ ಜಾಗೆಯಲ್ಲಿ ಎಷ್ಟೋ ಬಂಡಗಳು ಇರ್ದಿದ್ವು. ಆ ಬಂಡೆಲೆಲ್ಲ ಕುತ್ಕೊಂಡು ಕಣ್ಣೀರು ಸುರಿಸ್ತಾ ಇದ್ದಿದ್ದು. ಅದಕ್ಕೆ ದೇವರನ್ನೇ ಆರಾಧನೆ ಮಾಡಕ್ಕಾಗಿ ನಮಗೆ മനോഹരമായ സഭ കൊട്ടിതു. ഹല്ലേലൂയ. നീ പ്രാർത്ഥന ಮಾಡಿದಾൽ, നീ കണ്ണീര് സുരിಸಿದಾൽ നിന്റെ കണ്ണീര് ഒറസുന്ന ದೇವರಾണ് ನಮ್ಮ ಯೇಸು ಕ್ರಿಸ್ತು. ನೀ ಒಂದೆಚ್ಚ ಮುಂದೆ ಹೋಗಬಾರ್ದು. ನಮ್ಮ ಯೇಸು ನಿನ್ನ ಕಣ್ಣೀರು ನೋಡಿ ಒಂದೆಚ್ಚ ಮುಂದೆ ಹೋಗೋದಿಲ್ಲ. ನಮ್ಮ ದೇವರ ಏನ್ ಮಾಡ್ತತೆ? ಅಲ್ಲೇ ನಿಲ್ಲುತ್ತೆ. ನಿಂತು, ಮಗಳೇ ನೀ ಯಾಕೆ ಕಳ್ತಾ ಇದ್ದಿ, ಮಗನೇ ನೀ ಯಾಕೆ ಕಳ್ತಾ ಇದ್ದೀನಿ ಹೇಳಿದೆ. ನಿಂದೆ ಅನೇಕವಾದ ಪಾಪಗಳು ನಾನು ಏನ್ ಮಾಡಿದ್ದು? ಕ್ಷಮಿಸಿಕೊಟ್ಟಿದ್ದು. ಪ್ರಿಯ ಮಕ್ಕಳೇ, ನಮ್ಮ ಪಾಪ ಕ್ಷಮಿಸಕ್ಕ ನಮ್ಮ ಯೇಸು ಕ್ರಿಸ್ತು ಅല്ലാದೆ ಯಾರ ಕೈಲೂ ಆಗೋದಿಲ್ಲ. ನಮ್ಮ ದೇವರು ಜೀವಿಸುವ ದೇವರು. ನಮ್ಮ ದೇವರು ಬಿಡುಗಡೆ ಕೊಡುವ ದೇವರಾണ്. ಬಿಡುಗಡೆ ಬೇಕೆಲ್ಲರಿಗೂ. ಯೇಸು ಬೇಡ, ಎಲ್ಲರಿಗೂ ಬಿಡುಗಡೆ ಬೇಕು. ಯೇಸು ಬೇಡ. ನಮ್ಮ ದೇವರು ಹೇಳಿದು ಹೋಗಬೇಡ. ನಮ್ಮ ಮನೆಯವ್ರಿಗೆ ಹೇಳಿದು ಅಲ್ಲಿ ಹೋಗಬೇಡ. ಬಿಡುಗಡೆ ಬೇಕು. ಬಿಡುಗಡೆ ಒಂದಿಗೆ ಹೋಗುತ್ತೆ. ಪ್ರಿಯ ಮಕ್ಕಳೇ, നമുക്ക് ಬೇಕಾಗುತ್ತದೆ ಯೇಸು, ನಿತ್ಯ ಜೀವನ, ಪರಲೋಕ, ಸ್ವರ್ಗರಾಜ್ಯ ನಮಗೆ ಬೇಕು. ನಾವೇನ್ ಮಾಡಬೇಕು? ಸ್ವರ್ಗರಾಜ್ಯത്തിന്റെ ಅಂಗವಾಗಿ ನಮ್ಮ ಪ್ರತಿಯೊಬ್ಬರನ್ನೇ ಉಪಯೋಗಿಸಬೇಕು. ಪ್ರಿಯ ಮಕ್ಕಳೇ, ಇನ್ನೊಂದು ವಾಕ್ಯ ಓದೋಣ. ಯೋಹನ್ನಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 7ರಿಂದ 17 വരെയുള്ള വാക്യമുണ്ട്. അതില് ನಾನೇ ಹೇಳಿಬಿಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದ ವಿಷಯമാണ്. ಸಮರಿಯಾಯ ನಿಮ್ಗೆಲ್ಲ ಗೊತ್ತಿದ ವಿಷಯ. ಯೇಸು ಕ್ರಿಸ್ತನು ಶಿಷ್ಯರು ಈಗ ಹೋಗುವಾಗ ಶಿಷ್ಯರಿಗೆ ಯೇಸು ಕ್ರಿಸ್ತು ಹೇಳಿದು, ನೀವು ಸಿಟಿ ಒಳಗೆ ಹೋಗಿ ಆಹಾರ ಸಾಮಾನುಗಳು ತಗೊಂಡ್ ಬಾದ ಹೇಳಿ ಕಳಿಸಿದ್ರು. ಯೇಸು ಕ್ರಿಸ್ತನು ಆ ಬಾವಿ ಹತ್ರ ಕುಂದಿರು. ಯಾಕೆ ಕುಂದಿದೆ? ಒಂದು ಪಾಪಿಯಾಯ ಹೆಂಗಸ ಅಲ್ಲಿ ಬರ್ತತೇನೆ. ಯಾರಿಗೂ ಗೊತ್ತೋ? ಯೇಸುವಿನ ಗೊತ್ತು. 99 ಕುರಿಮರಿಗಳೇ ಬಿಟ್ಟಿಟ್ಟು ಒಂದು ಕುರಿಮರಿ ಕಳೆದೋಯ್ತು. ಆ ಕುರಿಮರಿಯ ಹುಡುಕಿ എൻ്റെ ಯೇಸು ಆ ಬಾವಿ ಹತ್ರ ಹೋಗಿ ಕುಂದಿರ್ತಾ ಇದೆ. ಅವಳು ಬೆಳಿಗಂಜಾವ ನೀರು ಸೇದಕ್ಕೆ ಬರೋದಿಲ್ಲ, ಸಾಯಂಕಾಲ ನೀರು ಸೇದಕ್ಕೆ ಬರೋದಿಲ್ಲ. ಅವಳ 12 ಗಂಟೆ 1 ಗಂಟೆ ಆರು ಹೊರಗಡೆ ಬರೋದಿಲ್ಲ. ಭಯಂಕರ ಬಿಸಿಲು. ಆ ಸಮಯದಲ್ಲಿ ಅವಳು ಹೊರಗಡೆ ಅವಳು ಕೊಡಪೆಲ್ಲ ಇಟ್ಕೊಂಡು ಬರ್ತಾ ಇದ್ವಿ. ಬಂದು ಅವಳು ನೀರು ಸೇರ್ತಾ ಇದ್ವಿ. ಯೇಸು ಸ್ವಾಮಿ ಅವಳಿಗೆ ಏನ್ ಹೇಳಿದ್ರು? ನನಗೆ ಸ್ವಲ್ಪ ನೀರ ಕುಡಿಯಕ್ ಕೊಡುವುದು ಹೇಳಿದ್ರು. ಓ, ನೀ ಯೆಹೂದ ವಂಶಜ, ನಾನು ಶಮರಿಯವಳು, ನಾನು ಹೀನ ಜಾತಿ, ನೀನ್ ದೊಡ್ಡ ಜಾತಿ, ನನ್ ಕೈಯಿಂದ ನೀ ನೀರು ಕುಡ್ತೀಯ. ನನಗೆ ಯೇಸು ಸ್ವಾಮಿ ಏನ್ ಹೇಳಿದ್ದು? ನಿನ್ ಕೈ ನೀ ಕೊಡದ ನೀರು ಕುಡಿಯವನಿಗೆ ಯಾವಾಗಲೂ ಬಾಯಾರಿಕೆ ಆಗುತ್ತೆ. ನಾನ್ ಕೊಡುವ ನೀರು ಕುಡಿಯವನಿಗೆ ಒಂದು ದಿನ ಬಾಯಾರಿಕೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಳಿಗೆ ಕುತೂಹಲ ಆಯ್ತು. ನನಗೆ ಆ ನೀರು ಬೇಕು, ನನಗೆ ಆ ನೀರು ಬೇಕು. ಅವಳ ಕೊಡನ್ ಕೆಳಗಡೆ ಇಟ್ಟು, ಸ್ವಾಮಿ ನನಗೆ ಆ ನೀರು ಬೇಕು ಅಂತ ಹೇಳಿದ್ರು. ಒಡನೆ ದೇವರಿಗೆ ಹೇಳಿದು, ಹೋಗಿ ನಿನ್ನ ಗಂಡನೇ ಕರ್ಕೊಂಡ್ ಬಾ. ಅವಳಿಗೆ ಹೇಳಿದ್ರು, ನನಗೆ ಗಂಡನಿಲ್ಲ. ಸರಿ, ನಿನಗೆ ಗಂಡನಿಲ್ಲ ಅಂತ ಹೇಳಿದ ಕರೆಕ್ಟ್. ನಿನಗೆ 5 ಗಂಡಂದರು ಇರಿದಿದ್ದು. ಈಗ ಇರುವವನೋ ಗಂಡನಲ್ಲ. ಈಗ ವಲಯ ಆಗ್ತಾ ಇದೆ. 6ನವನಿಗೆ ವಲಯ ಆಗ್ತಾ ಇದೆ. ಅವನೇ ಗಂಡನಾಗಿ ಸ್ವೀಕಾರ ಮಾಡಿಲ್ಲ. 5ನೇ ಗಂಡನಾಗಿ ಸ್ವೀಕಾರ ಮಾಡಿ ಓಡಿಸಿಬಿಟ್ಟು 6ನೇಕ್ಕೆ ವಲೆ ಇಡ್ತಾ ಇದೆ. ಅದೆಲ್ಲ ಹೇಳುವಾಗ ಅವಳಿಗೆ ಬಹಳ ಒಂದರ ಆಶ್ಚರ್ಯ ಆಯ್ತು. ಅವಳು ಕೊಡಪನ ಅಲ್ಲಿ ಇಟ್ಟು ಓಡಿ ಹೋಗಿ ಊರಿನಲ್ಲಿ ಎಲ್ಲ
ಒಂದು ಪ್ರವಾದಿ ಬಂದಿದ್ದು, ನಂದೇ ಎಲ್ಲಾ ವಿಷಯ ಹೇಳಿದು, ನಂದೇ ಎಲ್ಲಾ ವಿಷಯ ಹೇಳಿದು, ಬಾ ಅಂತ ಹೇಳಿದು. ಎಲ್ಲರೂ ಓಡಿ ಬಂದಿದ್ದು. ಪ್ರಿಯ ಮಕ್ಕಳೇ, ಆ ಪಾವಿಯ ಹೆಂಗ್ಸ, ಆ ಚಮರಿಯ ಹೆಂಗ್ಸ, ಅವಳು ಹೋಗಿ ಕತ್ತಲೆಯಲ್ಲಿ ಇರ್ನವರೇ ಬೆಳಕು ತೋರ್ಸಕ್ಕಾಗಿ ಕರ್ಕೊಂಡು ಬಂದಿದ್ದು. ನೀ ಎಷ್ಟು ಜನವನ್ನೇ ಕರ್ಕೊಂಡು ಬಂದಿದ್ದು? ನೀ ಎಷ್ಟು ಜನವನ್ನೇ ಕರ್ಕೊಂಡು ಬಂದಿದ್ದು? ನೀ ಯೋಚನೆ ಮಾಡಿ ನೋಡು, ನಿನ್ನ ಹಟ್ಟಿಯಲ್ಲಿ ಎಷ್ಟು ಜನವಿದೆ? ನೀ ಕರ್ಕೊಂಡು ಬಂದಿದ, ನೀವು ಒಬ್ಬರ ಕಾಣ ಬೆಳಕು ತೋರಿಸಿದ. ಪ್ರಿಯ ಮಕ್ಕಳೇ, ಬೆಳಕು ತೋರಿಸಬೇಕು. ಕತ್ತಲಿನಲ್ಲಿ ಇರಿದಿದ ಆ ಚಮರಿಯ ಹಿಂಸ ಬೆಳಕವಳಿಕೆ ಸಿಕ್ಕಿದು. ಯೇಸು ನಿಜವಾದ ದೇವರನ್ನು ಗೊತ್ತಿದ್ದು. ಯೇಸು ಒಂದು ದಿನ ಬಾಯರಿಕೆ ಆಗಾತ ನೀರು ಕೊಡನ ದೇವರ ಅನ್ನು ಗೊತ್ತಿದ್ದು. ಪ್ರಿಯ ಮಕ್ಕಳೇ, ಬಾಯರಿಕೆ ಇರಿನ ಪ್ರತಿಯೊಬ್ಬರು ನನ್ನ ಹತ್ರ ಬನ್ರಿ, ನಾನು ಒಂದು ದಿನ ಬಾಯರಿಕೆ ಆಗಾತ ನೀರು ಕೊಡ್ತೀನಿ ನಾ ಹೇಳಿದೆ. ಅವರು ಬಟ್ಟ ಬಳಗದಿಂದ ಏನಾಗುತ್ತೆ? ನದಿ ತುಂಬಿ ಬರ್ನಂಗೆ ಏನಾಗುತ್ತೆ? ಉಕ್ಕಿ ಹರಿತತೆ, ಉಗಿ ಹರಿತತೆ. ಏನು ಉಗಿ ಹರಿತತೆ? ಆಲ ನೀರ, ಪರಿಶುದ್ಧಾತ್ಮನ ನೀರು ನಿನ್ನ ಮೇಲೆ ಉಕ್ಕಿ ಹರಿಬೇಕು. ನೀ ಹಾಗೆ ಹರಿಯುವ ഒരു വ്യക്തിയാണെങ്കിൽ നിനക്ക് ಸುಮ್ಮನೆ ಮನೆ ಕುತ್ಕೊಳ್ಳಕ್ಕೆ ಆಗದಿಲ್ಲ. ನೀ ಏನ್ ಮಾಡ್ತತೆ? ಕತ್ತಲೆಯಲ್ಲಿ ಇರಿക്കുന്നವರೇ, ಪರಿಶುದ್ಧಾತ್ಮ ನಿನಗೆ ಯಾತು ಕೊಡ್ತಾ ಇದ್ದೀವಿ. ಚರ್ಚಿ ಬಂದು ಚಪ್ಪಾಳೆ ಹೊಡೆದವ್ರಿಂದ ಅಲ್ಲೆಲಿಯ ಹೇಳಿ ಹೋಗಕ್ಕಾಡೋ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯ ನೋಡು. ನಾವು ಪಡುವರಿಕೆ ಶುಭ ವರ್ತಮಾನವನ್ನು ಸಾರಬೇಕು. ಆಮೇಲೆ ಸೆರೆಯಲ್ಲಿ ಇರುವವರೇ ಬಿಡಿಸಬೇಕು. ಯಾರ ಸೆರೆಯಲ್ಲಿ ಇರ್ತದ? ಎಷ್ಟೋ ಸೈತಾನ್ ಬಿದ್ದರಾಗಿ ಮಾಟಮಂದ್ರ ಶಕ್ತಿಯಲ್ಲಿ ಬೆದರಿಸಿ ಎಷ್ಟೋ ಜನಗಳು ಇರ್ತಾ ಇದ್ದೀವಿ. ಅವ್ರನ್ನ ನೀ ಏನ್ ಮಾಡಬೇಕು? ಹೋಗಿ ಬಿಡಿಸಬೇಕೆ. ನಿನ್ನಲ್ಲಿ ಯಾರು ಇರಬೇಕು? ಪರಿಶುದ್ಧಾತ್ಮನ ಶಕ್ತಿ ಇರಬೇಕು ಮಕ್ಕಳೇ. ಆ ಶಕ್ತಿ ಬಂದಿನಗ ಆಮೇಲೆ ಯೆರೂಸಲೇಮಿನಲ್ಲಿ, ಯೆಹೂದಿಯಲ್ಲಿ, ಸಮರಿಯಲ್ಲೂ ಭೂಮಿಯ ಕಟ್ಟಕಡವರೆಗೆ ಹೋಗಿ ಯಾರು ಸಾಕ್ಷಿಯಾಗಿ ಇರುವುದಕ್ಕೆ ಹೇಳಿರಿಕಿದೆ? ದೇವರು ಸಾಕ್ಷಿಯಾಗಿ ಇರ್ಬೇಕು. ನೀ ಇರ್ತಾ ಇದೀಯಾ? ಆ ಸಮರಿಯ ಹೆಂಗ್ ಓಡಿ ಹೋಯ್ತು. ಅವಳಿಗೆ ಸತ್ಯ ತಿಳ್ಕೊಳ್ಳುವಾಗ ಅವಳು ಓಡಿ ಹೋಗಿ ಎಲ್ಲರೇ ಕರ್ಕೊಂಡು ಬಂದು ಎಲ್ಲರೇ. ಅದೇ ತರ ಪ್ರಿಯ ಮಕ್ಕಳೇ, ನಾವು ಅದಕ್ಕೆ ನಾನು ನಿಮ್ಗೆ ಕೈ ಮುಗ್ದು ಹೇಳ್ತಾ ಇದೆ, ಆ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಬೇಕು. ಹೊಂದಿಲ್ಲ ಈಗ ನಾವು ರೂಪಾಂತರ ಹೊಂದಿ ದೇವರ ಜೊತೆ ಹೋಗಕ್ಕೆ ಭಾರಿ ಕಷ್ಟವಾಗುತ್ತೆ. ಆ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದವರಿಗೆ ಮಾತ್ರವೇ ಸ್ವರ್ಗ ರಾಜ್ಯದಲ್ಲಿ, ನಿತ್ಯ ರಾಜ್ಯದಲ್ಲಿ, ಆ ನಿತ್ಯ ಜೀವನಕ್ಕೆ ಹೋಗಕ್ಕಾಗುತ್ತೆ. ಅದಕ್ಕೆ ನಾನು ನಿಮ್ಗೆ ಕೈ ಮುಗಿದು ಹೇಳ್ತಾ ಇದ್ದೀನಿ, ಪರಿಶುದ್ಧಾತ್ಮನೆ ಹೊಂದಬೇಕು. ಒಂದು ಸಾರಿ ನನಗೆ ಸಿಕ್ಕಿದ ನಂಗೆ ಆಮೇಲೆ ಆ ಪರಿಶುದ್ಧಾತ್ಮನ ಅಭಿಷೇಕ ಯಾಕಿರಿಯದಿಲ್ಲ? ನೀ ದೇವರಿಗೆ ಇಷ್ಟವಿಲ್ಲದ ಪ್ರವರ್ತಿಗಳು ಮಾಡುವಾಗ, ಮಾತಾಡುವಾಗ ಪರಿಶುದ್ಧಾತ್ಮ ಮೆಲ್ಲ ಹೋಗಿ ಬಿಡ್ತಾರೆ. ಅದೇ ಸಮಯ ದೆವ್ವ ಸೈತಾನ್ ನಿನ್ನ ಶರೀರದಲ್ಲಿ ಬಿಟ್ಟು ಹೋಗುವಾಗ ಆರ್ಭಟದಿಂದ ಹೋಗುತ್ತೆ. ಪರಿಶುದ್ಧಾತ್ಮ ನಿನ್ನಲ್ಲಿ ಬರುವಾಗ ಆರ್ಭಟದಿಂದ ಬರ್ತದೆ, ಮೌನವಾಗಿ ಹೋಗಿ ಬಿಡ್ತದೆ. ಸೈತಾನ್ ನಿನ್ನಲ್ಲಿ ಬರುವಾಗ ಮೆಲ್ಲ ಬಂದು ಬಿಡ್ತದೆ, ಹೋಗುವಾಗ ಆರ್ಭಟದಿಂದ ಹೋಗುತ್ತೆ. ಪ್ರಿಯ ಮಕ್ಕಳೇ, ಮರೆತು ಹೋಗಬಾರ್ದು. ಪರಿಶುದ್ಧಾತ್ಮನ ಅಭಿಷೇಕ ಹೊಂದಬೇಕು. ನಮ್ಮ ದೇವರು ಯಾತಕ್ಕೆ ಈ ಲೋಕದಲ್ಲಿ ಬಂದಿದೆ? ಪಾಪಿಗಳಾದ ನಿನ್ನೆ ರಕ್ಷಿಸಕ್ಕಾಗಿ ಆಣೆ ಯೇಸು ಕ್ರಿಸ್ತ ಈ ಲೋಕದಲ್ಲಿ ಬಂದಿದೆ. ನೀ ಪಾಪಿ ಆಣಗಲ್, ನೀನು ಆ ಪಾಪ ಎಲ್ಲ ದೇವರ ಮುಂದೆ ಅರಿಕೆ ಮಾಡಿ ಮೊಣಂಗಾಲು ಊರಿ, ದೇವರೇ ನಾನು ಪಾಪಿ, ನಾನಿಂದ ಇದ್ದ ಪಾಪ ಮಾಡಿದು, ನೀ ಕ್ಷಮಿಸು, ನಿನ್ನ ರಕ್ತದಲ್ಲಿ ನನ್ನನ್ನು ತೊಳೆದು ಶುದ್ಧಿ ಮಾಡು, ನೀ ನನ್ನನ್ನು ಕೈ ಬಿಡಬೇಡ, ನಾನು ಜೀವಿಸಿರಂಗಲ್
ಇನ್ನು ಯಾರಿಗಾಗಿ ಜೀವಿಸ್ತೀನಿ? ಯೇಸು ಕ್ರಿಸ್ತನಿಗಾಗಿ ಜೀವಿಸ್ತೀನಿ. ಸತ್ಯದ ಅಲಾರಿಗಾಗಿ ಸಾಯ್ತೀನಿ, ಯೇಸು ಕ್ರಿಸ್ತನಿಗಾಗಿ ಸಾಯ್ತೀನಿ. ಅದೊಂದು ತೀರ್ಮಾನದೊಂದಿಗೆ ನೀ ದೇವರ ಮಕ್ಕಳಾಗಿ ಜೀವಿಸಿದ ದೇವರು ನಿನ್ನೆ ನಮ್ಮೆ ಪ್ರತಿಯೊಬ್ಬರನ್ನೇ ಹೆಚ್ಚಾಗಿ ಹೆಚ್ಚಾಗಿ ಆಶೀರ್ವಾದ ಮಾಡ್ತತೆ. ಆತ್ಮೀಯವಾಗಿ ಆಶೀರ್ವಾದ ಮಾಡ್ತತೆ, ಭೌಮಿಕವಾಗಿ ಆಶೀರ್ವಾದ ಮಾಡ್ತತೆ. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಪ್ರತಿಯೊಬ್ಬರನ್ನೇ ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ ಹೋಗ್ತೀನಿ. ನಿങ്ങളുടെ ಪಾಪಗಳ ದೇವರ ಮುಂದೆ ಅರಿಕೆ ಮಾಡಕೋ. ಮೊಣಂಗಾಲು ಊರಕ್ಕಾಗದವರು ಮೊಣಂಗಾಲೂರು, ಎರಡು ಕೈಗಳು ಮೇಲಕ್ಕೆತ್ತಿ, ದೇವರೇ ಆ ಶಿಲುಬೆಯನ್ನು ನೋಡು ಎಂದು ಯೇಸು ಶಿಲುಬೆಯಲ್ಲಿ ಒಂದು ತೊಟ್ಟು ರಕ್ತವಿಲ್ಲದೆ ಸೋರಿಸಿ 9 ಗಂಟೆಯಿಂದ 3 ಗಂಟೆವರೆ ಅಪ್ಪ 3 ಮೊಳಗಳಲ್ಲದೆ ತಾಡಿದು ಆ ಯೇಸುವಿನೇ ನೋಡ್ಕೋ. ಹಾಲೆಲೂಯಾ, ಸ್ತೋತ್ರ 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 ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ ಬೆಳಿಗ್ಗೆಯಿಂದ ಈ ಸಮಯವೇ ನಿನ್ನ ಪಾದಯಾತ್ರ ಕುತ್ಕೊಳ್ಳೋದಕ್ಕ ಧ್ಯಾನ ಮಾಡುವುದಕ್ಕ ನೀ ಕೊಟ್ಟಿದ್ದ ಕೃಪೆಗಾಗಿ ನಿನಗೆ ಸ್ತೋತ್ರ. 2-3 ಜನ ನನ್ನ ಹತ್ರ ಬರ್ತಾ ಇದೆಯೋ ಅವ್ರ ಮಧ್ಯದಲ್ಲಿ ನಾನು ಬರ್ತೀನಿ ಅಂತ ಹೇಳಿದ ದೇವರೇ, ಶರೀರದಲ್ಲಿ ನೀ ದೂರಸ್ಥನಂಗಿಲ್ಲ, ಆತ್ಮದಲ್ಲಿ ನಮ್ಮೊಂದಿಗೆ ಇರಿನ ದೇವರಾಗಿ ಆಲ್ ನನಗೆ ಸ್ತೋತ್ರ. ನಿನ್ನ ಪರಿಶುದ್ಧ ಆತ್ಮನ ಶಕ್ತಿ ಪ್ರತಿಯೊಬ್ಬರ ಮೇಲೆ ಸುರಿಸಪ್ಪ. ಯೇಸುವೆ ಸುರಿಸಪ್ಪ. ಮಾಟ ಮಂತ್ರ ಶಕ್ತಿಯಾಲೆ ಸೈತಾನ್ ಪೀಡಗಳಾಲೆ ಆರಿಲ್ಲಿ ಬಂದಿದ ಈ ನಿಮಿಷಮೇ ಪರಿಶುದ್ಧಾತ್ಮನೆಯವರೇ ಮುಟ್ಟೋ, ಪರಿಶುದ್ಧಾತ್ಮನೆಯವರೇ ಮುಟ್ಟೋ, ಪರಿಶುದ್ಧಾತ್ಮನೆಯವರೇ ಮುಟ್ಟೋ. ಈ ನಿಮಿಷಮೇ ಯೇಸುವೆ ನೀ ಅವರಿಗೆ ಬಿಡುಗಡೆ ಕೊಡು ದೇವರೇ. ಎಲ್ಲ ಪಾಸ್ಟರ್ಮಾರೆ, ಎಲ್ಲ ಅಯ್ಯಗಾರಮಾರೆ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ನಾಚವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನಿನ್ನ ಸುವಾರ್ಥ ಎಲ್ಲಾ ರಾಜ್ಯಗಳಲ್ಲೂ ಹತ್ತೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ಎಷ್ಟು ಜನಗಳು ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಸಂತೋಷವಿಲ್ಲದೆ ಜೀವಿಸ್ತಾ ಇದೆಯಲ್ಲಪ್ಪ. സ്വന്തപ്പെട്ടവരുടെ വേർപാട് മുഖാന്തരം ദുഃഖത്തില് കഴിയുന്ന മക്കളെ നീ ആശീർവദിസപ്പ. അവർക്ക് സമാധാനം കൊടപ്പ കർത്താവേ, ನೆಮ್ಮದಿ ಕೊಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದೆಯಲ್ಲಿ ಇರ್ಬೇಕಪ್ಪ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಚದೆಯಲ್ಲಿ ಇರ್ಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೆನ್. ನಿങ്ങളുടെ ಪ್ರಾರ್ಥನೆಯಲ್ಲಿ ನಮ್ಮ ಕುಟುಂಬத்தையும் ನಮ್ಮ ವೇಲೆ ಸೇವೆ ನಮ್ಮ ಸಭೆಯು ಹೊರತು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಪ್ರಾರ್ಥನಾ ವಿಷಯ ನನಗೆ ಫೋನ್ ಮಾಡಿದಾಲ್, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀರಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಪ್ರಿಯ ವೀಕ್ಷಕರೇ, ಬ್ಲೆಸ್ಸಿಂಗ್ ಕರ್ನಾಟಕ ಮೀಡಿಯಾ ಮಿನಿಸ್ಟ್ರಿಯು ಅಗ್ನಿ ಅಭಿಷೇಕದ ಕೂಟಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತದೆ. ದಿನಾಂಕ ಅಕ್ಟೋಬರ್ 31, ನವೆಂಬರ್ 1 ಮತ್ತು 2. ಸಮಯ ಬೆಳಿಗ್ಗೆ 8:30ರಿಂದ ಸಂಜೆ 5:30ರವರೆಗೆ. ವಿಶೇಷ ಸಂದೇಶಕರು ಪಾಸ್ಟರ್ ಜೆ.ಜಿ. ಮೋಹನ್ ಸಿಂಗ್ ಮತ್ತು ಜಯಂತಿ ಮೋಹನ್ ಸಿಂಗ್. ಆಯೋಜಕರು ಪಾಸ್ಟರ್ ಎಂ.ಪಿ. ಅಲೆಕ್ಸಾಂಡರ್, ಸೆಂಟ್ ಜಾನ್ ಫುಲ್ ಗಾಸ್ಪಲ್ ಚರ್ಚ್, ಮೆದೆಹಳ್ಳಿ ರಸ್ತೆ, ಚಿತ್ರದುರ್ಗ. ವಿಶೇಷ ಸೂಚನೆ: ಮಕ್ಕಳಿಗಾಗಿ ಸ್ಕೂಲ್ ಆಫ್ ಇವಾಂಜಲಿಸಂ ತರಬೇತಿಯನ್ನು ಆಯೋಜಿಸಲಾಗಿದೆ ಹಾಗೂ ಈ 3 ದಿನಗಳ ಕೂಟಕ್ಕಾಗಿ ಕೇವಲ 500 ರೂಪಾಯಿಗಳು ಮಾತ್ರ. ಈ ಕೂಡಲೇ ಕೆಳಕಾಣುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.